ಬೆಂಗಳೂರಿನಲ್ಲಿ ಮತ್ತೊಂದು ಬಿಗ್ ಫ್ರಾಡ್ ಆಗಿದೆ. ಚಿಟ್ ಫಂಡ್ ಹೆಸರಲ್ಲಿ ಕೋಟಿ ಕೋಟಿ ಚೀಟಿಂಗ್ ಅನ್ನು ಮಾಡಲಾಗಿದೆ. ನೂರಾರು ಜನರಿಗೆ ಲಕ್ಷಾಂತರ ರೂಪಾಯಿ ಪಂಗನಾಮವನ್ನು ಹಾಕಲಾಗಿದೆ. ನವಶಕ್ತಿ ಚಿಟ್ ಫಂಡ್ ನಿಂದ ಮಹಾ ಮೋಸವಾಗಿದೆ. ಕಷ್ಟಪಟ್ಟು ದುಡಿದು ಹಣವನ್ನ ಕೂಡಿಟ್ಟವರು ಕೂಡ ಇದೀಗ ಬೀದಿ ಪಾಲಾಗಿದ್ದಾರೆ. ಈ ಘಟನೆಯಿಂದ ನೊಂದು ಆತ್ಮಹತ್ಯೆಗೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ ಮಹಿಳೆ. ಪೊಲೀಸ್ ಆಯುಕ್ತರಿಗೆ ಮೋಸ ಹೋದವರು ದೂರನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರ ಮೊರೆ ಹೋಗಿದ್ದಾರೆ ನೊಂದವರು. ಸರ್, ನನ್ನ ಹೆಸರು ಸುಪ್ರಿಯಾ ಅಂತ. ನಾನು ಬೆಂಗಳೂರಿಗೆ ಬಂದು 5 ವರ್ಷ ಆಯಿತು. ಕೊರೋನಾ ಟೈಮಲ್ಲಿ ಬಂದಿದ್ದು. ಊರಲ್ಲೆಲ್ಲ ಕೆಲಸಕ್ಕೆಲ್ಲ ಪ್ರಾಬ್ಲಮ್ ಆಗಿ ಇಲ್ಲಿ ಬಂದಮೇಲೆ ನಮ್ಮ ಮನೆಯವರು ಕ್ಯಾಬ್ ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ರು. ಅದರಿಂದ ಬಂದಿರೋ ದುಡ್ಡನ್ನ ನವಶಕ್ತಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ವಿ ಸರ್. ನಾವು ಇವಾಗ ನಮ್ಮ ಫ್ಯಾಮಿಲಿಲೇ ನಮ್ಮ ಚಿಕ್ಕಪ್ಪ ಒಬ್ರು ಹಾಕಿದ್ರು. ಫಸ್ಟಿಗೆ ಈಗ ಒಂದು 10 ವರ್ಷದಿಂದ ಹಾಕಿದ್ರು ಅಂತ ಹೇಳೇ ಇದ್ದಾರೆ. ಇವ್ರು ಹಾಕಿದ್ರು 15 ವರ್ಷದಿಂದ. ಅವ್ರು ಹಾಕಿದ್ದಾರೆ ಅಂತ ಅಂದ್ಕೊಂಡು ನಾವು ಸ್ವಲ್ಪ ಅಮೌಂಟು ಸೇವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾವು ಹಾಕಿದ್ವಿ. ಚೀಟಿ ಹಾಕಿದ್ದೀವಿ ಸರ್. ಫ್ಯಾಮಿಲಿಲೇ 4-5 ಚೀಟಿ ಹಾಕಿದ್ದೀವಿ. ಎಲ್ಲ 10 ಲಕ್ಷದ ಚೀಟಿ. ಅದು ಹಾಕ್ಸ್ಕೊಳ್ಳೋ ತನಕ ಹಾಕ್ಸ್ಕೊಂಡು ಇವಾಗ 2 ವರ್ಷದಿಂದ ಅವ್ರು ಅಮೌಂಟೇ ಕೊಡ್ತಾ ಇಲ್ಲ. ಕೇಳಿದರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಸ್ಟಾರ್ಟಿಂಗ್ ಹಿಂಗೆ ತಳ್ಕೊತ ಬಂದರು. ಆಮೇಲೆ ಗೊತ್ತಾಯ್ತು ಸರ್, ತುಂಬ ಫ್ರಾಡ್ ಮಾಡಿ ಎಲ್ಲರ ಹತ್ರನೂ ದುಡ್ಡೆಲ್ಲ ಇಸ್ಕೊಂಡು ಯಾರಿಗೂ ಅಮೌಂಟ್ ಕೊಡ್ತಾ ಇಲ್ಲ. ಹೋದ ವರ್ಷ ಇದೆಲ್ಲ ಗೊತ್ತಾಗಿ ಕಂಪ್ಲೇಂಟ್ ಮಾಡಿದ್ವಿ ಸರ್ ಬೇಗೂರು ಪೊಲೀಸ್ ಸ್ಟೇಷನಲ್ಲಿ. ಕಂಪ್ಲೇಂಟ್ ಆಗಿದ್ದು ಹೆಂಗೆ ಅಂತಂದರೆ ಫ್ಯಾಮಿಲಿಲೇ 4-5 ಚೀಟಿ ಹಾಕಿದ್ವಲ್ಲ ಸರ್. ಇವಾಗ ನಮ್ಮ ಸಿಸ್ಟರ್ ಅವರ ಗಂಡನೂ ಹಾಕಿದ್ರು, ನಮ್ಮ ಮನೆಯವರು ಅವರೆಲ್ಲ ಜಗಳ ಮಾಡಿದರು. ಈ ಥರ ಹೇಳಿ ಹಾಕ್ಸಿ ಈ ಥರ ಮೋಸ ಆಗೋಯ್ತು ದುಡ್ಡು ಅಂತ ಅಂದು. ಅದರಿಂದ ಬೇಜಾರು ಮಾಡಿಕೊಂಡು ನಮ್ಮ ಚಿಕ್ಕಮ್ಮ ವಿಷ ತಗೊಂಡು ಸೂಸೈಡ್ ಮಾಡ್ಕೊಳಕ್ಕೆ ಹೋದ್ರು ಸರ್. ಸೂಸೈಡ್ ಮಾಡ್ಕೊಂಡಾಗ ಅದು ಹಾಸ್ಪಿಟ್ಲಿಗೆ ಸೇರಿಸಿದ್ವಲ್ಲ, ಅವಾಗ ಬೇಗೂರು ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿತ್ತು. ಅವಾಗ ಅವರು ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಅಲ್ಲಿ FIR ಮಾಡಿಸ್ದೆ. ಹಾಗೇನೆ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಅಲ್ಲಿ ಒಪ್ಕೊಂಡು ಕ್ಲಿಯರ್ ಕೂಡ ಮಾಡ್ಲಿದಂಗೆ ಮತ್ತೆ ಅಲ್ಲಿಂದನೂ ಹಿಂಗೆ ಮುಂದಕ್ಕೆ ತಳ್ಕೊತ ಬರ್ತಾ ಇದ್ದಾರೆ. ನಾನು ನವಶಕ್ತಿ ಚಿಟ್ಸಲ್ಲಿ ಒಂದು 40 ಲಕ್ಷ ಪ್ಲಸ್ 1.5 ಕೋಟಿ ಈ FDಯಲ್ಲಿ ಸೊಸೈಟಿಯಲ್ಲಿ ಹಾಕಿ ಇಲ್ಲಿ ನಾನು ಮೋಸ ಹೋಗಿದ್ದೀನಿ. ನಾವು ಬಂದು ಹೋಮ್ ಮಿನಿಸ್ಟರ್ ಹತ್ರ ಇವತ್ತು ಹೋಗಿ ಮಾತಾಡಿ ಅವ್ರ ಹತ್ರ ಒಂದು ಇದು ತೊಗೊಂಡಿದ್ದೀವಿ, ಹೆಲ್ಪ್ ತೊಗೊಂಡಿದ್ದೀವಿ. ಇವತ್ತು ಕಮಿಷನರ್ ಹತ್ರ ಕೊಡೋದಕ್ಕೆ ಬಂದಿದ್ದೀವಿ. ಇಲ್ಲಿ ಸರ್ವಣ್ಣನವನು ಮೋಸ ಮಾಡಿ ಇದುವರೆಗೂ ಅವನ್ನ ಅರೆಸ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಇವನ್ CIDಗೂ ಹೋಗಿದ್ದೀವಿ. CID ಅವರು ಯಾವ ಥರನೂ ಯಾವುದು ಆ್ಯಕ್ಷನ್ ತೊಗೊತಾ ಇಲ್ಲ. ದಯವಿಟ್ಟು ನಮ್ಗೆ ನ್ಯಾಯ ಬೇಕು ಅಂತಲೇ ನಾವು ಬಂದಿದ್ದೀವಿ. ಸಾಕು ಸರ್, ನಿಮ್ಮ ಮುಖಾಂತರ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ ಸರ್. ಚಿಟ್ ಫಂಡಲ್ಲಿ ಅರೌಂಡ್ 1.5 ಲಕ್ಷ 2 ಲಕ್ಷ ರೂಪಾಯಿ ತಿಂಗಳು ಕಟ್ತಿದ್ದೆ ಸರ್. ನಾನು 2 ಲಕ್ಷ ರೂಪಾಯಿ ಕಟ್ತಿದ್ದೆ ನಾನು. ನೀವೇನು ಕೆಲಸ ಮಾಡ್ತೀರಾ? ನಂದು ಬಂದು ಸ್ಕೂಲ್ಸ್ ಇದೆ ಪ್ಲಸ್ ಕನ್ಸ್ಟ್ರಕ್ಷನ್ ಕಂಪನಿ ಇದೆ ಸರ್. ಟೋಟಲ್ ಎಷ್ಟು ಫ್ರಾಡ್ ಆಗಿದೆ? ಸುಮಾರು ಒಂದು 100 ಕೋಟಿ ಮೇಲಿದೆ ಸರ್. 100 ಕೋಟಿ ಮೇಲೆ ಫ್ರಾಡ್. ನೋಡಿ, ಈ ರೀತಿಯಾಗಿ ಚಿಟ್ ಫಂಡ್ ಅನ್ನ ನಂಬ್ಕೊಂಡ್ರೆ ಇದೇ ರೀತಿಯಾಗಿ ಮೋಸ ಹೋಗ್ತಾನೆ ಇದ್ದಾರೆ. ಸಾಕಷ್ಟು ಜನ ಮೋಸ ಹೋಗಿರೋರು ಇದ್ದಾರೆ. ಬ್ಯಾಂಕ್ಗಳಿದ್ದಾವೆ, ಬ್ಯಾಂಕ್ನಲ್ಲಿ ಸೇವಿಂಗ್ ಮಾಡಿಕೊಂಡು ನಿಮ್ಮ ಹಣವನ್ನು ನೀವೇ ಸೇಫ್ ಆಗಿ ಇಟ್ಕೊಳ್ಬೇಕಾಗಿದೆ. ಇವೆಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.